ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮೆಂತೆ ಬಾತನ್ನು ಮಾಡ್ತಾ ಇದ್ದೀನಿ. 1 ಕಪ್ ರೈಸ್ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಟಾಣಿ, ಉಪ್ಪು, ಗರಂ ಮಸಾಲ, ಅಚಕಾರದ ಪುಡಿ, ಅರಿಶಿಣದ ಪೌಡರ್, ಆಮೇಲೆ ಮೇನಾಗಿ ಮೆಂತೆ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಆಮೇಲೆ ಒಗ್ಗರಣೆ ಹಾಕಲಿಕ್ಕೆ ಪಲಾವ್ ಎಲೆ, 2-3 ಲವಂಗ, 1 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀನಿ. ರುಬ್ಲಿಕ್ಕೆ ನಾನು ಸ್ವಲ್ಪ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ. ನಾನು ಈಗ ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದು ನಾನು ರುಬ್ಕೊಂಡಿರೋದು. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಆಗಿದೆ. ನಾವು ಮಿಕ್ಸಿ ಜಾರನ್ನ ತೆಗೆಯೋಣ. ನಾನೀಗ ಗ್ಯಾಸ್ ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ. ಕುಕ್ಕರನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ನಾನು ಆಯಿಲ್ ಬಿಸಿ ಆಗಲಿ. ನೋಡಿ, ಈಗ ಆಯಿಲ್ ಬಿಸಿಯಾಗಿದೆ. ನಾನು 1 ಲವಂಗವನ್ನು ಹಾಕಿದ್ದೀನಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಏಲಕ್ಕಿಯನ್ನು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, 1 ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಇದು ಬೆಳಗಿನ ತಿಂಡಿಗೆ ತುಂಬ ಟೇಸ್ಟಿ ತುಪ್ಪ ಇರ್ತದೆ. ಬೇಗ ಒಂದು 10 ಮಿನಿಟ್ಸ್ ಒಳಗೆ ನಾವು ಮೆಂತೆ ಬಾತನ್ನು ಮಾಡ್ಕೊಳ್ಳಬಹುದು. ಅರ್ಧ ಕಟ್ಟು ಮೆಂತೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕೋಣ. ಇದು ಹಸಿ ವಾಸನೆವರೆಗೂ ನಾವು ಬಾಡಿಸ್ಬೇಕು ಚೆನ್ನಾಗಿ. ಸ್ವಲ್ಪ ಅರಿಶಿಣ, ಈ ಟೈಮಲ್ಲಿ ನಾವು ಅರಿಶಿಣದ ಪೌಡರ್, ಸ್ವಲ್ಪ ಅಚ್ಚರದ ಖಾರದ ಪೌಡರ್, ನಾನು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೆ. ಟೇಸ್ಟಿಗೋಸ್ಕರ ನಾನು ಅಚ್ಚರದ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು 2-3 ನಿಮಿಷದವರೆಗೂ ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದು ಸ್ವಲ್ಪ ಬಾಡಿಸೋಣ. ಈ ಟೈಮಲ್ಲಿ ನಾನು 1 ಕಪ್ಪಷ್ಟು, 1 ಅಳತೆಯಷ್ಟು ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಒಂದು 10 ಮಿನಿಟ್ಸ್ ತೊಳೆದ್ಬಿಟ್ಟು ನೆನೆಯಿಟ್ರೆ ಅನ್ನ ಉದುರಾಗಿ ಬರುತ್ತೆ. ಮೆಂತೆ ಬಾತು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಫೀಸ್ಗೆ ಹೋಗೋರು ಬೆಳಗ್ಗೆ ದಿಢೀರನೆ ಮೆಂತೆ ಬಾತನ್ನು ಲಂಚ್ ಬಾಕ್ಸಿಗೆ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನಾನು 1 ಕಪ್ ಹಳದಿ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ನಾನು 2 ಕಪ್ಸ್ ನೀರನ್ನು ಸೇರಿಸ್ತಾ ಇದ್ದೀನಿ.
ನೋಡಿ ಈಗ ನಾನು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು 2 ವಿಸಿಲ್ ಆಗೋವರೆಗೆ ನಾವು ಈಗ ಕಾಯೋಣ. ಈಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡಿದ್ದೀನಿ. ಇದೆಲ್ಲ ಹಬೆ ಹೋಗಲಿ, ಅಲ್ಲಿವರೆಗೆ ಕಾಯೋಣ. ನೋಡಿ ಈಗ ಹಬೆ ಹೋಗಿದೆ. ನಾನೀಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಮೇಲೆ ಬಂದು ಕೂತ್ಬಿಟ್ಟಿರುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಮೆಂತ್ಯ ಬಾತು. ಬೆಳಗಿನ ತಿಂಡಿಗೆ, ನೈಟ್ ಸಾಂಬಾರು ಇಲ್ಲದ ಟೈಮಲ್ಲಿ ನೈಟಲ್ಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ನಾವು ಲಿಂಬೆ ರಸವನ್ನು ಹಾಕೋಣ. 2 ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ನೋಡಿ ಈ ಥರ ಉದುರುದುರಾಗಿ ಬಂದಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿಯಾಗಿದೆ ನೋಡಿ. ಇದು ತಿನ್ನಲಿಕ್ಕೆ ಈಗ ರೆಡಿಯಾಗಿದೆ. ಈ ವಿಡಿಯೋ ನೋಡಿದವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳೊಂದಿಗೆ.